ಕಾಂಗ್ರೆಸ್ ಟಿಎಂಸಿ ನಾಯಕರು ಸಾಕಷ್ಟು ದೌರ್ಜನ್ಯವನ್ನ ಎಸಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಜಾನ್ ಶೇಖ್ ಮತ್ತು ಆತನ ಅನುಯಾಯಿಗಳು ಬಲವಂತವಾಗಿ ಜನರಿಂದ ಜಮೀನು ಕಸಿದುಕೊಳ್ಳೋದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳಿದ್ದಾವೆ. ಹಾಗಾಗಿ ತಪ್ಪು ಮಾಡಿದವ್ರು ಯಾರೇ ಇರಲಿ, ನಾನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ, ಅನ್ಯಾಯ ಆಗೋದಿಕ್ ಬಿಡೋದಿಲ್ಲ ಅಂತ ಸಂದೇಶ್ ಖಾಲಿಯಲ್ಲಿ ನಡೀತಾ ಇರುವ ಹಿಂಸಾಚಾರದ ಬಗ್ಗೆ ಅಥವಾ ಅಲ್ಲಿನ ಉದ್ವಿಗ್ನ ವಾತಾವರಣದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು, ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ವಿಧಾನಸಭೆಯ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಬ್ಯಾನರ್ಜಿ ಅವರು ನೋಡೋಣ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಗುರುವಾರ ಸಂಕಷ್ಟದಲ್ಲಿರುವ ಸಂದೇಶ್ ಖಾಲಿ ಕುರಿತು ಹೇಳಿಕೆ ನೀಡಿದ್ದು, ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನು ತಮ್ಮ ಸರ್ಕಾರವು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ನಾನು ಯಾರಿಗೂ ಅವಕಾಶ ನೀಡಿಲ್ಲ, ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಮಮತಾ ವಿಧಾನಸಭೆಯ ವೇದಿಕೆಯಲ್ಲಿ ಹೇಳಿದ್ದಾರೆ. 17 ಜನರನ್ನ ಬಂಧಿಸಲಾಗಿದೆ. ವಿವರಗಳನ್ನ ಕಂಡುಹಿಡಿಯಲು ರಾಜ್ಯ ಮಹಿಳಾ ಆಯೋಗವನ್ನ ಕಳುಹಿಸಲಾಗಿದೆ. ಪೊಲೀಸ್ ತಂಡಗಳನ್ನ ರಚಿಸಲಾಗಿದೆ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಪ್ರದೇಶದಲ್ಲಿ ತೊಂದರೆಯನ್ನುಂಟು ಮಾಡಲು ಕೆಟ್ಟ ವಿನ್ಯಾಸವು ನಾಟಕದಲ್ಲಿದೆ ಮತ್ತು ಪರಿಸ್ಥಿತಿಯನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರವು ಎಲ್ಲಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಮಮತಾ ಹೇಳಿದ್ದಾರೆ. ಆಡಳಿತಾರೂಢ ಟಿಎಂಸಿ ನಾಯಕರು ಸ್ಥಳೀಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿವೆ ಎಂದು ಸಂದೇಶ್ ಖಾಲಿ ಸಾಕ್ಷಿಯಾಗಿದೆ. ಟಿಎಂಸಿ ನಾಯಕ ಶಾಜಾನ್ ಶೇಖ್ ಮತ್ತು ಆತನ ಅನುಯಾಯಿಗಳು ಬಂಧಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಶಾಜಾನ್ ಮತ್ತು ಆತನ ಸಹಾಯಕರ ವಿರುದ್ಧದ ಆರೋಪಗಳಲ್ಲಿ ಬಲವಂತವಾಗಿ ಭೂಮಿ ವಶಪಡಿಸಿಕೊಳ್ಳುವುದು ಮತ್ತು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುವುದು ಸೇರಿದೆ. ಆಪಾದಿತ ಪಡಿತರ ಹಗರಣಕ್ಕೆ ಸಂಬಂಧಿಸಿದಂತೆ ಶೇಖ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಜನಸಮೂಹವೊಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದಾಗ ಜನವರಿ 5ರಿಂದ ತಲೆಮರೆಸಿಕೊಂಡಿದ್ದಾರೆ.